ಹೆಂಡತಿ ಗಂಡನಿಗೋಸ್ಕರ ಸಂಬಂಧಿಕರಿಗೋಸ್ಕರ ಬದುಕುವವನು ಸಂಬಂಧಿಕರಿಗೆ ಹತ್ತಿರ, ಬೇರೆಯವರಿಗೋಸ್ಕರ ಬದುಕುವವನು ದೇವರಿಗೆ ಹತ್ತಿರ. ಸೊ ಆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಸೊ ಜನಗಳು ನ್ಯೂಸ್ ಚಾನಲ್ಸ್ ಎಲ್ಲ ತಗೊಂಡು ಹೈಪ್ ಮಾಡ್ಕೊಂಡು ಓದಿದ್ರು ಸರ್. ನಾನು ಏನಿಲ್ಲ, ಬಟ್ ನನಗೆ ಡ್ರಾಮಾ ಆಡೋಕ್ಕೆಲ್ಲ ಬರಲ್ಲ. ನಾನು ಡ್ರಾಮಾ ಎಲ್ಲ ಆಡಲ್ಲ, ನನಗೆ ಬೇಕಾಗೂ ಇಲ್ಲ. ನಾನು ಲೈವಲ್ಲೂ ಹಂಗೆ ಇರ್ತೀನಿ, ಯುವಲ್ಲೂ ಹಂಗೆ ಇರ್ತೀನಿ, ಮನೆಯಲ್ಲೂ ಹಂಗೆ ಇರ್ತೀನಿ, ಆಶ್ರಮದಲ್ಲೂ ಹಂಗೆ ಇರ್ತೀನಿ. ನನಗೆ ಚುಬ್ಬ ಹಾಕೊಂಡ್ಬಿಟ್ಟು ನಾಮ ಹಚ್ಕೊಂಡ್ಬಿಟ್ಟು ನಮಸ್ಕಾರ ನಾನು ತುಂಬಾ ಒಳ್ಳೆಯವನು, ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ನಾನು ಒಳ್ಳೆಯವನಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೇ. ಯಾವಾಗಲೂ ಒಳ್ಳೆಯವನಿಲ್ಲ. ಇದೀರಾ? ಇದರ ತೋರಿಸ್ತೀನಿ. ಆಯ್ತಪ್ಪ, ನೀವು ತುಂಬಾ ಒಳ್ಳೆಯವನೇ ಅನ್ಕೊಳ್ಳಪ್ಪ. ತಾಯಿಯೇ ದೇವರು ಅಂತಾರೆ, ಕರೆಕ್ಟಾ? ನಿಮ್ಮ ತಾಯಿನ ನೀವು ಒಂದು ಚಿನ್ನ ಚೈನ್ ಕೊಡಿಸ್ತೀರ, ಪಕ್ಕದ ಮನೆ ತಾಯಿಗೆ ಕೊಡ್ಸಲ್ಲ. ಸ್ವಾರ್ಥ ಅಲ್ಲ, ನಮ್ಮಮ್ಮ ಅಲ್ಲ ಅಂತ. ನನ್ನ ಪ್ರಕಾರ ಸ್ವಾರ್ಥ ಇರೋರೆಲ್ಲರೂ ಕೆಟ್ಟವ್ರೆ. ನಾನು ಸ್ವಲ್ಪ ಒಳ್ಳೆಯವನು, ನಾನು ಸ್ವಲ್ಪ ನಿಸ್ವಾರ್ಥಿ ಅಷ್ಟೇ, ಫುಲ್ ಅಲ್ಲ. ನನಗೂ ಅಮ್ಮ ಕಂಡ್ರೆ ಇಷ್ಟ, ನಮಗೂ ಅಪ್ಪ ಕಂಡ್ರೆ ಇಷ್ಟ ಅಲ್ವಾ? ಸೊ ಏನಂತಾರೆ, ಕಲಿಯುಗ ಸ್ಟಾರು, ಸೂಪರ್ ಸ್ಟಾರು ಅನ್ನೋದಂತ ಇನ್ನೊಂದು ಅಂತಾರೆ. ನನಗೆ ನಾನು ಇಷ್ಟೇ ಹೇಳೋದು, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಸುಮಾರು ಜನ ಸಾಕ್ತಾ ಇದ್ದೀನಿ. ನನಗೆ ರಿಯಲ್ ಹೀರೋ, ಸೂಪರ್ ಸ್ಟಾರು, ದೇವರು ಅಂತ ಕರೀತಾರೆ. ನೀವು 53 ಜನ ಸಾಕಿ ನೀವು ಹೀರೋ ಆಗಿ ಯಾರು ಮಾಡೋದಂದ್ರೆ ಅಲ್ವಾ? ಯಾರೋ ಮನೆ ಒಂದು ನಿಮಿಷ ನನಗೆ ಪ್ರಶ್ನೆ ಕೇಳಿದ್ರು, ಸರ್ ನಿಮ್ ಕಂಡ್ರೆ ಉರ್ಕೊಂಡವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ. ನಾನು ಅವ್ರಿಗೆ ಇಷ್ಟ ಹೇಳಿದ್ದು ಏನ್ ಹೇಳಿದ್ರು ಅಲ್ಲ, ಈಗ ನನ್ನ ಕಂಡ್ರೆ ನಿಮ್ಗೆ ಆಗಲ್ವಾ? ಸರಿ, ಈಗ ನಾವೆಲ್ಲ ಸೇರಿ ಒಂದು ರನ್ನಿಂಗ್ ರೇಸ್ ಅಲ್ಲಿ ಓಡ್ತಾ ಇದ್ವಿ. ಫಸ್ಟ್ ನಾನು ಬಂದ್ಬಿಟ್ಟೆ, ನಿಮ್ಗೇನ್ ಅನ್ಸುತ್ತೆ? ನೆಕ್ಸ್ಟ್ ನಾನು ಫಸ್ಟ್ ಬಂದು ಅನ್ಸುತ್ತೆ, ಕರೆಕ್ಟಾ ಅಲ್ವಾ? ಪ್ರಶಾಂತ್ ಚಂದ್ರವರ್ತಿ ಒಂದು 60 ಜನ ಸಾಕ್ತಾ ಇದ್ದಾರೆ, ನೀವು ಒಂದು 100 ಜನ ಸಾಕ್ರಿ. ಅದೇ ಚಾಲೆಂಜು, ತಗೊಳ್ಳಿ ಚಾಲೆಂಜು. ಆಯ್ತಪ್ಪ, ಪ್ರಶಾಂತ್ ಚಂದ್ರವರ್ತಿ ದುಡ್ಡು ಮಾಡ್ತಾನೆ ಅಲ್ವಾ? ನಾನೊಂದು 70 ಜನ ಸಾಕಿ ದುಡ್ಡು ಮಾಡ್ತಾ ಇದ್ದೀನಿ, ನೀವು ಒಂದು 120 ಜನ ಸಾಕಿ ನೀವು ದುಡ್ಡು ಮಾಡಿ ಅಲ್ವಾ? ತಾಕತ್ ಬೇಕು ಮಾಡಕ್ಕೆ. ಹೇಳಷ್ಟು ಎಲ್ಲ ಕೂತಿರ್ತಾರೆ ಬಾತ್ರೂಮ್ ಅಲ್ಲಿ, ಮಾಡಕ್ ಕೆಲ್ಸಿರಲ್ಲ, ಕಮೆಂಟ್ ಮಾಡಕ್ ಕೆಲ್ಸಿರಲ್ಲ. ಮನೇಲಿ ಹೆಂಡತಿ ಬೈದ್ಬಿಟ್ಟಿರ್ತಾಳೆ, ಏನೋ ಕಮೆಂಟ್ ಆಗ್ತದೆ ಅಷ್ಟೇ. ತಾಕತ್ ಇದ್ರೆ ನಮ್ಮ ಆಶ್ರಮ ಬಂದು 5 ಜನ ಕ್ಯಾನ್ಸರ್ ಪೇಷಂಟ್ಸ್, 5 ಜನ ಡಯಾಲಿಸಿಸ್ ಪೇಷಂಟ್ ಮಾಡೋದು ಸಾಕು. ಅದು ಚಾಲೆಂಜ್ ಅಲ್ವಾ? ಒಂದಿನ ಇವತ್ತೆಲ್ಲ ಒಂದು ಕಾರ್ಯಕ್ರಮ ಒಂದಿನ ಕಾರ್ಯಕ್ರಮ ಎಷ್ಟು ಕಷ್ಟಪಟ್ಟು ಒಂದೊಂದು ಭಾಗ ಹೆಣಗಳು ಪಾಪ್ಲೇಟ್ ಅಂತೆ, ಅದಂತೆ ಇದಂತೆ ಎಲ್ಲ ಮಾಡಿಸಿ ಜನಗಳನ್ನೆಲ್ಲ ಅಭ್ಯಸಿ ಮಾಡ್ತಾರೆ. ಎಷ್ಟು ಕಷ್ಟ ಇದೆ. ಒಂದಿನ ಮುಗಿತು ಅಂದ್ರೆ ಮುಗೀತು, ಮತ್ತೆ ನೆಕ್ಸ್ಟ್ ತಿಂಗಳ 15 ದಿನ ಬಿಟ್ಟು. ಬಟ್ ನಮ್ ಕೆಲಸ ಆಗಲ್ಲ, ದಿನ 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 ಸಾಯಕ. ಸೊ ನಾನು ಹೇಳೋದಿಷ್ಟೇ, ಸಾಧ್ಯವಾದ್ರೆ ಬೆಳ್ತೊಟ್ಟಿ 1000 ಜನ ಸಾಕ್ತೀವಿ, ಕಾಲು ಎಳೆಯೋದ್ರೆ ಏನು ಮಾಡೋಕ್ಕಾಗಲ್ಲ. ಆ ದೇವರನ್ನ ಪಾಠ ಕಲಿಸ್ತಾನಷ್ಟೇ. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಈಗ ನಾನು ಫೈನಲ್ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಸ್ವಾಮೀಜಿಗಳು ನೋಡಕ್ಕೆ ಹೇಗಿರ್ತಾರೆ? ಹೆಂಗಿರ್ತಾರೆ? ಕಾರ್ಯ ಹಾಕೊಂಡು, ಮಾಲೆಗಳು ಹಾಕೊಂಡು, ಓಂ ಶಾಂತಿ ಅಲ್ವಾ? ಫಾದರ್ಸ್ ನೋಡಕ್ಕೆ ಹೇಗಿರ್ತಾರೆ? ವೈಟ್ ಬಟ್ಟೆ ಹಾಕೊಂಡು, ಶಿಲ್ವೆ ಹಾಕೊಂಡು, ಓಂ ಐ ಸನ್, ರೈಟ್? ಮೌಲಿಕ ಸಾಬ್ ನೋಡಕ್ಕೆ ಹೆಂಗಿರ್ತಾರೆ? ಹಸಿರು ಕಲರ್ ಶರ್ಟ್, ಹಸಿರು ಕಲರ್ ಪಂಚೆ, ಕೈಯೆಲ್ಲ ನವಿಲ್ಗರಿ, ರೈಟ್? ಅವರೆಲ್ಲರೂ ಬಂದ್ರೆ ನೀವೆಲ್ಲ ಏನ್ ಮಾಡ್ತೀರಾ? ಸ್ವಾಮಿ ಅಂತ ಕಾಲಿಗೆ ಬೀಳ್ತೀರಾ ಅಲ್ವಾ? ಅದೇ ಸ್ವಾಮೀಜಿ ಮೌಲಿ ಸಾಬು ಫಾದರ್ ಅಂದ್ರೆ ಕಾಲಿಗೆ ಬೀಳ್ತೀರಾ. ಅದೇ ಮೌಲಿ ಸಾಬು ಸ್ವಾಮೀಜಿ ಫಾದರ್ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್, ಹ್ಯಾಟ್, ಸ್ಪೆಕ್ಸ್ ಹಾಕೊಂಡು ಬಂದ್ರೆ ಕಾಲಿಗೆ ಬೀಳ್ತೀರಾ? ಯಾಕೆ ಬೀಳಲ್ಲ? ಅಂದ್ರೆ ನಿಮ್ಮನ್ನ ಬಟ್ಟೆ ಹಾಕೊಂಡು ಅವ್ರು ಮರಳು ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ವಾ? ಆ ಬಟ್ಟೆ ನನಗೆ ಬೇಡ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕಾಲಿಗೆ ಬಿಡಿ, ನಿಮ್ಮ ಅಪ್ಪ ಅಮ್ಮಂದು ಬಿಡಿ. ಕರಡು, ಕಿಡ್ನಿ, ಕಣ್ಣು, ಮೂಗು, ಬಾಯಿ ಎಲ್ಲ ಕೊಟ್ಟವ್ರೆ. ಅದು ಕೊಟ್ಟಿರೋದಕ್ಕೆ ನಿಮ್ಮನ್ನ ಎಲ್ಲ ಒಂದು ಹೆಣ್ಣು ಮದುವೆ ಆಗಿದೆ. ಅದು ಕೊಟ್ಟಿರೋದಕ್ಕೆ ಸುಂದರವಾದ ಮುಖ ಕೊಟ್ಟಿರೋದಕ್ಕೆ ನೀವು ಇನ್ನೊಬ್ರು ಮದುವೆ ಆಗಿದ್ರ, ಮಕ್ಕಳು ಮಾಡಿದ್ರ, ಮಕ್ಕಳು ಸಾಗಿ ಹೇಳ್ತಾವ್ರೆ. ಅವರೇ ಜನ್ಮ ಕೊಟ್ಟಿಲ್ಲ ಅಂದ್ರೆ ಈ ಮಕ್ಕಳು ಹೆಂಗ್ ಕೊಟ್ಟಿದ್ರು ಅಲ್ವಾ? ಅಂತವ್ರಿಗೆ ಕಾಲಿಗೆ ಬಿಡಿ. ನಿಜವಾಗ್ಲೂ ಕಾಲಿಗೆ ಬೀಳ್ಬೇಕು ಅಂದ್ರೆ ಬೀಳಿ, ಅವ್ರಿಗೆ ಯೋಗ್ಯತೆ ಇದ್ರೆ ಮಾತ್ರ ಬಿಡಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಯಾರಿಗೋಸ್ಕರನು ಕಣ್ಣಲ್ಲಿ ನೀರು ಹಾಕ್ಬೇಡಿ. ಕಣ್ಣಲ್ಲಿ ನೀರಿದೆಯಲ್ಲ ತುಂಬಾನೇ
ಅದು ಅದಕ್ಕೆ ತುಂಬಾನೇ ಮಹತ್ವ ಇದೆ. ಸುಮ್ಮನೆ ಎಲ್ಲ ಕಣ್ಣಲ್ಲಿ ನನಗೆ ನೋಡಿ ಮೆಸೇಜ್ ಮಾಡಿಲ್ಲ ಬರ್ತಾ ಒಂದು ವಾರ ಆಯ್ತು ಅಂತ ಅಂದ್ಕೊಳ್ಳೋದು, ಯಾರ ಹೆಲ್ಪ್ ಮಾಡೋದು ಅಂತ ನನಗೆ ಕಾಲೇ ಮಾಡಿಲ್ಲ ಅಂದ್ಕೊಳ್ಳೋದು. ವಾಟ್ಸ್ ನಾನ್ಸೆನ್ಸ್. ಅದೆಲ್ಲ ಬಿಟ್ಬಿಡಿ, ನಿಮಗೋಸ್ಕರ ಜೀವನ ಮಾಡಿ. ನೀವು ಲೈಫಲ್ಲಿ ತುಂಬಾ ಇಷ್ಟಪಡೋದು ಯಾರನ್ನ ಹೇಳಿ? ನಿಮ್ಮ ಮಕ್ಕಳನ್ನ, ನಿಮ್ಮ ಅಪ್ಪ ಅಮ್ಮನ, ಅಜ್ಜ ಅಜ್ಜಿನ. ನಿಮ್ಮ ಲೈಫಲ್ಲಿ ಎದೆ ಮುಟ್ಕೊಂಡು ಹೇಳಿ, ನೀವು ತುಂಬಾ ಇಷ್ಟಪಡೋದು ನಿಮ್ಮನ್ನ ಮಾತ್ರ. ನಿಮ್ಮನ್ನು ಇಷ್ಟಪಡೋಷ್ಟು ಯಾವನ್ನೂ ಇಷ್ಟಪಡಲ್ಲ. ಹೆಂಗೆ ಹೇಳ, ಹೊಟ್ಟೆ ಹೆಸರು ನಿಮ್ ಕೈಯಾರ ಊಟ ಮಾಡ್ತೀರಾ, ಬಾಯಿಗೆ ಅಂದ್ರೆ ನಿಮ್ ಕೈಯಾರ ನೀರು ಕುಡಿತೀರಾ, ಮುಂದೆ ಬಸ್ ಬರ್ತಾ ಇದ್ರೆ ಸೈಡಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಗುಡ್ಬಿಡ್ತಾನೆ ಅಂತ ಅಲ್ವಾ? ನಿಮಗೆ ನಿಮ್ಮ ಮಗ ಕಂಡ್ರೆ ಇಷ್ಟ, ಮಗನಿಗೆ ನಿಮ್ ಮಗ ಕಂಡ್ರೆ ಇಷ್ಟ ಅಂತ ಹೇಳ್ತಾ ಇದ್ದೀರ. ನೀವೆಲ್ಲ ಗೋವಾ ಬೀಚಿಗೆ ಹೋಗ್ಬಿಟ್ಟು ಬೀಚಲ್ಲಿ ಆಟ ಆಡ್ತಾ ಮಗನಿಗೆ ಫೋನ್ ಮಾಡ್ಬಿಟ್ರು, ಮಗನೇ ಬೀಚಲ್ಲಿ ಆಟ ಆಡ್ತಾ ಇದೀನಿ, ಖುಷಿ ಸಿಗ್ತಾ ಇದೆ ಅಂತ ದುಡ್ಡು ಕೇಳೋದಾಗಲ್ಲ. ಖುಷಿ ಸಿಗೋದು ನಿಮ್ಗೆ, ನೋವಾದಾಗ ನೀವೇ, ಖುಷಿಯಾದಾಗ ನಗೋದು ನೀವೇ. ಮಗನಿಗೆ ಫೋನ್ ಮಾಡಿ, ಮಗನೇ ಸ್ಕೂಲಿಗೆ ಹೋದ ಊಟ ಮಾಡಿದೆ ಅಂತ ಕೇಳ್ಬೋದು. ಲೈಫ್ ಲಾಂಗ್ ಊಟ ಮಾಡ್ಸಕ್ ಆಗಲ್ಲ, ಬಟ್ ನಿಮ್ ಊಟ ನೀವೇ ಮಾಡ್ಬೋದು. ಸೊ ನಾನು ಹೇಳೋದಿಷ್ಟೇ, ಈಗಿನ ಕ್ಷಣ, ನಿಮಿಷ, ಸೆಕೆಂಡ್, ಅವರ್ ನಿಮ್ದು. ಅದನ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡಿ, ಸೂಪರ್ ಆಗಿರಿ. ನಾಳೆ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇಷ್ಟು ಹೊತ್ತು ನಾನು ಲೇಟ್ ಆಗಿದ್ದಕ್ಕೆ ದಯವಿಟ್ಟು ಕ್ಷಮೆ. ಧನ್ಯವಾದ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಇಂಥ ಒಂದು ಸಾಧಕ ಗುರು ದೇವತಾ ಮನುಷ್ಯನ ಕರೆಸಿದ ಮೋನಿಶ್ ಅವರಿಗೆ ಒಂದು ಚಪ್ಪಾಳೆ ಕೊಡಿ. ನಿಜವಾಗ್ಲು ನಾನು ಬೆಂಗಳೂರಲ್ಲಿ ಆಲ್ಮೋಸ್ಟ್ 50ರಿಂದ 60 ಇವೆಂಟ್ ಅಟೆಂಡ್ ಮಾಡಿದ್ದೀನಿ. ಬಟ್ ಇಂಥ ಒಂದು ನಿಸ್ವಾರ್ಥ ಸೇವೆಯ ಒಂದು ಏನು ಅತಿಥಿಗಳಂತ ಹೇಳ್ತೀವಿ, ಆಕ್ಚುಲಿ ಅವ್ರ ಮುಂದೆ ಹೊಗಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರ ಮನೆಯಲ್ಲಿ ಒಂದೇ ಸೇವೆ ಸೇವೆ ಸೇವೆ, ಅದು ನಿಸ್ವಾರ್ಥ ಸೇವೆ. ಅವ್ರು ಬೇಕಾಗಿರೋದು ಅಷ್ಟೇ. ಅವ್ರು ಹೋಗಿ ಅವ್ರ ಹತ್ರ ಸೆಲ್ಫಿ ತಗೊಳ್ಳೋದಾಗಲಿ, ಅವ್ರ ಕಾಲು ನಮಸ್ಕಾರ ಮಾಡೋದಾಗಲಿ, ಅಥವಾ ಅವ್ರು ಹೊಗಳದಾಗಲಿ ಅವ್ರಿಗೆ ಇಷ್ಟ ಆಗಲ್ಲ. ರಿಯಲಿ ಇವತ್ತು ಅವ್ರು ಬಂದಿರೋದ್ರಿಂದ ಇಲ್ಲಿ ಸೇರಿರುವ ನಮ್ಗೆಲ್ಲರಿಗೂ ಎಟ್ಲೀಸ್ಟ್ ಅವರು 100% ನಮಗೆ 0.001 ಇಷ್ಟಾದ್ರೂ ನಮ್ಮಲ್ಲಿ ಕಿಂಚಿತ್ತು ಬದಲಾಗಿ ನಾವು ಸಮಾಜಕ್ಕೆ ಏನಾದ್ರು ಕೊಟ್ರೆ ಇವತ್ತು ಅವ್ರಿಗೆ ಬಂದದ್ದು ಸಾರ್ಥಕ ಅನ್ಸುತ್ತೆ. ಇಲ್ಲಾಂದ್ರೆ ಅವ್ರಿಗೆ ನೋವಾಗುತ್ತೆ. ನಾನು ಕಲಿಸಿದ್ರು ಬಂದೆ ಚಪ್ಪಾಳೆ ಹೊಡೆದು ಹೋಗ್ಬಿಟ್ಟೆ ಅಂತ. ಅವ್ರು ಬಂದದಕ್ಕೂ ಸಾರ್ಥಕ ಆಗ್ಬೇಕಂದ್ರೆ ಖಂಡಿತವಾಗ್ಲು ನಮ್ಮ ಜೀವನದ ಜೊತೆಗೆ ಸಮಾಜಕ್ಕೆ ನಮ್ಮಿಂದ ಏನಾದ್ರು ಕಿಂಚಿತ್ತು ಸಹಾಯ ಆದ್ರೆ ಇವತ್ತು ಅವ್ರಿಗೆ ಬಂದದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳೋದ್ರಲ್ಲಿ ನಮಗೆ ಹೆಮ್ಮೆ ಇದೆ, ಖುಷಿ ಇದೆ. ಸ್ನೇಹಿತರೆ, ಇಂಥವ್ರು ನಿಜವಾದ ಸಾಧಕರು. ಯಾರೋ ಎಮ್ಎಲ್ಎ MP ಕಾರ್ಪೊರೇಟ್ ಬಂದು ಹೊಳೆ ಬಿಟ್ಕೊಂಡು ಕಳಿಸ್ತೀವಲ್ಲ, ಅವ್ರು ನಿಜವಾದ ಹೀರೋಗಳಲ್ಲ. ಇಂಥವ್ರು ನಿಜವಾದ ಹೀರೋಗಳು. ಖಂಡಿತವಾಗ್ಲು ಸರ್, ನಾನು ನಿಮ್ಮ ಫೇಸ್ಬುಕ್ ಲೈವ್ ನೋಡಿದ್ದೀನಿ. ಆ ಲೈವ್ ನೋಡ್ತಾ ನೋಡ್ತಾ ಹತ್ಕೊಂಡು ಆ ಲೈವ್ ಆಫ್ ಮಾಡ್ತೀನಿ. ನಾನು ನೋಡಕ್ಕಾಗಲ್ಲ, ದೃಶ್ಯ ನೋಡಕ್ಕಾಗಲ್ಲ. ಅಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಸರ್. ಖುಷಿ ಅಲ್ಲ, ಅದ್ರ ತುಂಬಾ ನೋವಿದೆ. ನೀವು ನಿಮ್ಮ ಎಲ್ಲ ಸಂಸಾರಗಳೆಲ್ಲ ಬಿಟ್ಟು ಅಂತ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮೆಲ್ಲರ ಶಕ್ತಿ ಆ ದೇವರು ನಿಮಗೆ ಹರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಅವಕಾಶ ಕೊಟ್ಟರೆ ನಿಮ್ಮ ಒಂದು ಲೈವ್ ಅನ್ನು ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ಆಚೆ ಕಡೆ. ಯಾಕಂದ್ರೆ ನಾನು ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ನಾನು ನಿಮ್ಮಂತ ಸಾಧಕರನ್ನ ಪರಿಚಯ ಮಾಡುವ ಕೆಲಸದಲ್ಲಿ ನಾನು ಸ್ವಲ್ಪ ಫೇಮಸ್ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ನೋಡಿದ್ದೀರಾ ನಮ್ಮ ಫೇಸ್ಬುಕ್ ಲೈವ್ ಅನ್ನ. ಕಾರ್ಯಕ್ರಮ ಆದ್ಮೇಲೆ ಖಂಡಿತವಾಗ್ಲೂ ನಿಮ್ಮ ಒಂದು ನೀವು ಅವಕಾಶ ಕೊಟ್ಟರೆ ಲೈವ್ ಮಾಡೋದು. ಯಾಕಂದ್ರೆ ಅಲ್ಲಿಂದ ಮತ್ತೆ 4 ಜನ ಇನ್ಸ್ಪೈರ್ ಆಗ್ತಾರೆ ನಮ್ಮ ಒಂದು ಲೈವಿಂದ. ಅಂತ ಒಂದು ಕೆಲಸ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮನುಷ್ಯ ಮೇಡಮ್ ನೀವು ನಿಜವಾಗ್ಲೂ ತುಂಬಾ ಅದ್ಭುತ ಕೆಲಸ ಮಾಡಿದ್ರಿ. ಅದು ಇಂಥ ವೇದಿಕೆಯಲ್ಲಿ ಅವರಿರುವಾಗ ನಮ್ಮನ್ನು ಕರೆಸಿ ನಮ್ಮ ಕಡೆ ಕರೆಸೋ ಕೆಲಸ ಮಾಡಿದ್ರಲ್ಲ, ರಿಯಲಿ ಅನ್ಬಿಲೀವೇಬಲ್, ಅನ್ಫರ್ಗೆಟೇಬಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಅವಕಾಶ ಇದ್ರೆ ಒಂದು ಲೈವ್ಗೆ ಆಮೇಲೆ ಅವಕಾಶ ಕೊಡಿ ದಯವಿಟ್ಟು. ಆನೆ ನಡೆಯುವಾಗ ನಾಯಿಗಳು ಬರುವುದು ಸಾಧ್ಯ ಅಂತ. ಸೊ ನೀವು ಮಾಡೋ ಒಳ್ಳೆ ಕೆಲಸಗಳನ್ನು ನೋಡಿ ಹುಡುಗರು ಹುಡ್ಕೊಳ್ಳಿ. ನಿಮ್ಮ ಕೆಲಸ, ನಿಮ್ಮ ಸಮಾಜ ಸೇವೆ ಮುಂದುವರಿಲಿ. ಅದು ಯಾವ್ದಾದ್ರೂ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಭಗವಂತ ನಿಮಗೆ ಒಳ್ಳೆ ದುಡಿಮೆ ಮಾಡ್ತಾನೆ. ಇದೇ ಸಮಾಜದಲ್ಲಿ ನಾವು ಇನ್ನೊಂದು ಅಪೂರ್ವ ಹೇಳತಕ್ಕಂಥ ಒಂದು ಸವಿ ಮಾತನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನ ಬೇಯಿಸೋರನ್ನ ನಾವು ಬೇಯಿಸುವಷ್ಟು ಸಮಯದಲ್ಲಿ ಇಲ್ಲ, ನಮ್ಮನ್ನ ವೇಷ ಮಾಡುವಷ್ಟು ಸಮಯದಲ್ಲಿ ಇಲ್ಲ. ಯಾಕಂದ್ರೆ ನನ್ನನ್ನ ಪ್ರೀತಿ ಮಾಡೋರನ್ನ ಪ್ರೀತಿಸೋದಕ್ಕೆ ನಮಗೆ ಸಮಯ ಸಾಕಾಗ್ತಾ ಇಲ್ಲ. ಎಂತ ಒಳ್ಳೆ ಅದ್ಭುತವಾದ ಸಾಲುಗಳಲ್ಲ ಅದು. ಆ ಒಂದು ನಿಟ್ಟಿನಲ್ಲಿ ನಾವು ಸಾಕಬೇಕಾಗಿದೆ. ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರನ್ನ ನಾವು ತಲೆಗೆ ಹಾಕೋಬಾರ್ದು. ನಮ್ಮ ಬಗ್ಗೆ ಒಳ್ಳೆ ನುಡಿಗಳನ್ನ ಹೇಳೋ, ಪ್ರಶಂಸೆಯ ನುಡಿಗಳನ್ನ ಹೇಳೋ ಜೊತೆ ನಾವು ಬರಬೇಕು. ಆಕ್ಚುಲಿ ನನಗೆ ಇದುವರೆಗೂ ಯಾರು ಬ್ಯಾಟ್ಕೊಂಡೆಲ್ಲ ಆಗಿಲ್ಲ, ಆಗಲೂ ನೋಡಿಲ್ಲ ಯಾವತ್ತು. ಏನಿಗೆ ಹೇಳಿದೆ ಅಂದ್ರೆ ಇದನ್ನೆಲ್ಲ ನನಗೆ ಇಷ್ಟಪಡಬೇಕು ಅಂತ ಏನಿಲ್ಲ ಸರ್. ಕೆಲವರು ಇರ್ತವೆ, ಅವರಿಗೂ ನಿನ್ನೆ ಮಾಡಬಿಟ್ಟೆ ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸೊ ಮಚ್.
ಥ್ಯಾಂಕ್ ಯು ಸರ್. ಸರ್ ಬನ್ನಿ. ನಾನು ಸಂಘ ಹೇಳ್ಬೋದಾ? ಖಂಡಿತ ಸರ್. ಫಸ್ಟ್ ಅದು ಅರ್ಚನೆ ಪುಷ್ಪಾರ್ಚನೆ ಮಾಡಬೇಡಿ. ಮಾಡ್ಬಿಡ್ಲಾ? ತುತ್ತು